ಬಸ್ಗಳ ಮೇಲಿನ ತಂಬಾಕು ಜಾಹೀರಾತನ್ನ ಬ್ಯಾನ್ ಮಾಡಲಾಗಿದೆ. ಬಸ್ಗಳ ಮೇಲಿನ ಜಾಹೀರಾತು ತೆರವಿಗೆ 15 ದಿನಗಳ ಕಾಲ ಗಡುವನ್ನು ನೀಡಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈ ರೀತಿಯಾದಂಥ ಮಹತ್ವದ ಆದೇಶವನ್ನು ಹೊರಡಿಸಿದ್ದಾರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ ಎಲ್ಲಾ ಸಾರಿಗೆಯ ಬಸ್ಗಳು ಬಸ್ ನಿಲ್ದಾಣದಲ್ಲಿ ತಂಬಾಕು ಜಾಹೀರಾತನ್ನ ಬ್ಯಾನ್ ಮಾಡಬೇಕಾಗುತ್ತೆ. 15 ದಿನದ ಒಳಗೆ ತಂಬಾಕು ಜಾಹೀರಾತು ತೆರವು ಮಾಡಬೇಕು. ಈಗಾಗಲೇ ಬ್ಯಾನ್ ಮಾಡಲಾಗಿದೆ ಅಂತ ಹೇಳಿ ಮಹತ್ವದ ಆದೇಶವನ್ನು ನೀಡಲಾಗಿದೆ. ಫೆಬ್ರವರಿ 18ಕ್ಕೆ ಕ್ರಮವನ್ನು ತೆಗೆದುಕೊಂಡು ಇದರ ಬಗ್ಗೆ ವರದಿಯನ್ನು ನೀಡುವಂತೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಬಸ್ಗಳ ಮೇಲಿನ ತಂಬಾಕು ಜಾಹೀರಾತು ತೆರವಿಗೆ ಈಗ ಡೆಡ್ಲೈನ್ ನೀಡಲಾಗಿದೆ. ಕೆಎಸ್ಆರ್ಟಿಸಿಯಿಂದಲೂ ಕೂಡ ಎಲ್ಲ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಸೂಚನೆಯನ್ನು ಕೊಡಲಾಗಿದೆ. ಫೆಬ್ರವರಿ 15ನೇ ತಾರೀಕಿನ ಒಳಗೆ ಜಾಹೀರಾತು ತೆರವು ಮಾಡಬೇಕಾಗುತ್ತೆ. ನಿನ್ನೆಯಷ್ಟೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜಾಹೀರಾತು ತೆಗೆಯುವುದಕ್ಕೆ ಆದೇಶವನ್ನು ಮಾಡಿರ್ತಾರೆ. ಸಾರಿಗೆ ಸಚಿವರ ಆದೇಶದ ಬೆನ್ನಲ್ಲೇ ಕೆಎಸ್ಆರ್ಟಿಸಿ ಇವತ್ತು ಸೂಚನೆಯನ್ನು ಕೊಟ್ಟಿದೆ. ಬಸ್ ನಿಲ್ದಾಣ ಹಾಗೂ ಬಸ್ಗಳ ಮೇಲೆ ತಂಬಾಕು ಜಾಹೀರಾತನ್ನು ತೆರವುಗೊಳಿಸಬೇಕು ಅನ್ನುವಂಥ ಸೂಚನೆ ಇದಾಗಿದೆ. ಈಗಾಗಲೇ ಬಸ್ಗಳ ಮೇಲೆ ಹಾಕಿರುವಂತಹ ಜಾಹೀರಾತನ್ನು ತೆರವು ಮಾಡಬೇಕು. ಹೊಸದಾಗಿ ಯಾವುದೇ ರೀತಿಯಾದಂತಹ ಜಾಹೀರಾತುಗಳು ಹಾಕುವಂತಿಲ್ಲ. ಫೆಬ್ರವರಿ 18ಕ್ಕೆ ಕ್ರಮ ತೆಗೆದುಕೊಂಡ ಬಗ್ಗೆ ವರದಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆ ನೀಡಲಾಗಿದೆ.